ಅದ್ಗೆ ಅಣ್ಣ ಅದು ವಿಲ್ ಏನೋ ಕಳ್ದೋಯ್ತು ಅಂತ ಹೇಳಿದ್ರಲ್ವಾ, ಅದು ಅಷ್ಟೊಂದು ಮುಖ್ಯವಾದದ್ದು ಅದ್ಗೆ? ಹೌದು ಸುಧಾ, ತುಂಬಾ ಇಂಪಾರ್ಟೆಂಟ್ ವಿಲ್ ಅದು. ನಿಮ್ಮ ತಂದೆ ಒಂದು ವಿಲ್ ಬರೆದಿಟ್ಟಿದ್ರು. ಆ ವಿಲ್ ಪ್ರಕಾರ ಅವ್ರ ಹೆಸರಲ್ಲಿರೋ ಶೇರ್ಸು ಅವ್ರ ನಂತರ ಗೌತಮ್ ಅವ್ರ ಹೆಸರಲ್ಲಿ, ಮನೆಯವ್ರ ಹೆಸರಲ್ಲಿ ವರ್ಗಾವಣೆ ಮಾಡಿದ್ರು. ಆದರೆ ಕಂಪ್ನಿ ಶೇರ್ ಹೋಲ್ಡರ್ಸು ಆ ಥರದ್ದೊಂದು ವಿಲ್ಲೇ ಇಲ್ಲ, ಗೌತಮ್ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ವಾದ ಮಾಡ್ತಿದ್ದಾರೆ. ಆ ಥರದ್ದೊಂದು ವಿಲ್ ಇದ್ದರೆ ಅದನ್ನು ತಂದು ತೋರಿಸಿ ಆಗಲೇ ಒಪ್ಕೊಳ್ತೀವಿ, ಇಲ್ಲ ಅಂದರೆ ಕಂಪ್ನಿ ಚೇರ್ಮನ್ಶಿಪ್ಪಿಂದ ಕೆಳಗಿಳಿಯಿರಿ ಅಂತ ಮಾತಾಡ್ತಿದ್ದಾರೆ. ಅವ್ರ ಬಾಯಿ ಮುಚ್ಚೋಣ ಅಂದರೆ ಆ ವಿಲ್ಲು ಕಾಣಿಸ್ತಿಲ್ಲ. ಅಲ್ಲ ಅದ್ಗೆ, ಅದು ಕಾಣಿಸಿದ್ರೆ ಏನಾಯ್ತು? ಅದ್ರಲ್ಲಿರೋದು ಬದಲಾಗಲ್ವಲ್ಲ, ಅದು ಹಂಗೆ ಇರುತ್ತೆ, ಮತ್ತ್ಯಾಕೆ ಚಿಂತೆ? ಅದು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ಸುಧಾ. ದಾಖಲೆ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ ಅಂತ ಸಾಕ್ಷಿ ಕೇಳ್ತಾರೆ. ಅಲ್ಲ ಅದ್ಗೆ, ಆತ್ಮಸಾಕ್ಷಿಗಿಂತ ದೊಡ್ಡ ಸಾಕ್ಷಿ ಬೇಕಾ? ಆತ್ಮಸಾಕ್ಷಿ ನಮ್ಗಷ್ಟೇ ಇದ್ರೆ ಸಾಲದು ಸುಧಾ, ಎದುರುಗಡೆ ಇರೋರ್ಗೂ ಅದಿರಬೇಕು. ಅವ್ರೆಲ್ಲಾನು ಬಿಟ್ಟು ನಿಂತ್ರೆ ಈ ಆತ್ಮಸಾಕ್ಷಿ, ಆಣೆ, ಪ್ರಮಾಣ ಯಾವುದು ನಡೆಯಲ್ಲ. ದಾಖಲೆ ಇಟ್ಟು ಮಾತಾಡಬೇಕು, ಆಗಲೇ ಅವ್ರು ಒಪ್ಕೊಳ್ಳೋದು. ನೀವು ಹೇಳಿದ್ದು ನಿಜಾನೇ ಅದ್ಗೆ. ಆದ್ರೆ ಅದ್ಗೆ ಆ ವಿಲ್ ಇದ್ದಕ್ಕಿದ್ದಾಗೆ ಎಲ್ಲಿ ಹೋಯ್ತು? ಅಲ್ಲ, ಅದಕ್ಕೇನು ಕೈ ಕಾಲು ರೆಕ್ಕೆ ಪುಕ್ಕ ಇಲ್ವಲ್ಲ, ಅದು ಹೆಂಗದ್ಗೆ ಹಂಗೆ ಕಳ್ದೋಗುತ್ತೆ? ಇದ್ದಲ್ಲೇ ಇರ್ಬೇಕಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ವಿಲ್ಲಿಗೆ ಏನಾಯ್ತು, ಎಲ್ಲಿ ಹೋಯ್ತು, ಎಲ್ಲ ವಿಚಿತ್ರವಾಗಿದೆ. ಪಾಪ ಅದ್ಗೆ ಅಣ್ಣ ಕೊನೆ ಕ್ಷಣದಲ್ಲಿ ಹಿಂಗಾಗೋಯ್ತು. ಅಣ್ಣನ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವ್ರ ಹೆಗಲ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಸುಧಾ, ಅದನ್ನು ಅವರೇ ನಿಭಾಯಿಸ್ಕೋಬೇಕು. ನಾವು ಸಮಾಧಾನ ಹೇಳ್ಬೋದಷ್ಟೇ, ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅವ್ರು ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಕೇಳಿ ಬಯಸಲ್ಲ. ಅಂಥವ್ರಿಗೆ ಯಾಕೆ ಈ ರೀತಿ ಆಗುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಅದ್ಗೆ ಇದೊಂಥರ ದೇವ್ರು ಕೊಡ್ತಿರೋ ಪರೀಕ್ಷೆ ಅನ್ಸುತ್ತೆ. ಕುಲ್ಮೇಲಿ ಬೆಂದಾಗೆ ಅಲ್ವಾ ಚಿನ್ನ ಇನ್ನಷ್ಟು ಹೊಳೆಯೋದು. ನೋಡ್ತಾ ಇರಿ, ಅಣ್ಣ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತಾನೆ. ಪಾಪ ಅದ್ಗೆ ತುಂಬಾ ಗಾಬರಿ ಮಾಡ್ಕೊಂಡಿದ್ದಾರೆ, ಆದ್ರೆ ಹೇಳ್ಕೊತಾ ಇಲ್ಲ ಅಷ್ಟೆ. ಅವ್ರ ಹೆಸರಿಗೆ ತೆಗ್ದಾಗೆ ಇವ್ರು ನಿಜವಾಗ್ಲೂ ಭೂಮಿನೇ. ಎಲ್ಲ ಭಾರನೂ ಹೊರ್ತಾರೆ, ಆದ್ರೆ ಸುತ್ತೋದ್ ಮಾತ್ರ ನಿಲ್ಸಲ್ಲ. ಇಂಥವ್ರನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ಅಣ್ಣ ಪುಣ್ಯ ಮಾಡಿದ್ದಾರೆ.